ಮ್ಯಾರೇಜ್ ದೋಖಾ ಸ್ಟೋರಿ. ಸ್ನೇಹಿತನಿಂದಲೇ ಜಿಮ್ ಟ್ರೈನರ್ ಪತ್ನಿ ಮೇಲೆ ಕಣ್ಣು ಬೀಳತ್ತೆ. ಸ್ನೇಹಿತನ ಹೆಂಡತಿಯನ್ನೇ ಪ್ರಿಯಕರ ಕರೆದೊಯ್ದಿದ್ದಾನೆ. ಇದು ಬೆಂಗಳೂರಿನ ಜಯನಗರದಲ್ಲಿ ನಡೆದಂತಹ ಘಟನೆ. ಪ್ರೀತಿಸಿ ಮದುವೆ ಆಗಿದ್ದಂತಹ ಜಿಮ್ ಟ್ರೈನರ್ ನಿತೀಶ್ ಮತ್ತು ರಂಜಿತಾ. ಮದುವೆ ನಂತರ ನವೀನ್ ಮನೆಯಲ್ಲಿ ನಿತೀಶ್ ದಂಪತಿ ಬಾಡಿಗೆಗೆ ಇರುತ್ತೆ. ಬಾಡಿಗೆ ಬಂದಿದ್ದಂತಹ ರಂಜಿತಾ ಜೊತೆ ನವೀನ್ ಪ್ರೀತಿ ಪ್ರೇಮ ಸಲುಗೆ ಅಂತ ಇರ್ತಾರೆ. ಅನೇಕ ಬಾರಿ ಹೆಂಡತಿಗೆ ಬುದ್ಧಿವಾದವನ್ನು ಕೂಡ ಗಂಡ ನಿತೀಶ್ ಹೇಳಿದ್ದ. ನಿತೀಶ್ ಮತ್ತು ರಂಜಿತಾ ಪ್ರೀತಿಸಿ ಮದುವೆ ಆಗಿರ್ತಾರೆ. ಅದಾದ ಕೆಲ ದಿನಗಳ ನಂತರ ಆಕೆಗೆ ನವೀನ್ನ ಜೊತೆ ಪ್ರೇಮ ಬೆಳೆಯುತ್ತೆ. ನವೀನ್ ಮನೆ ಬಿಟ್ಟು ಬನಶಂಕರಿಗೆ ಶಿಫ್ಟ್ ಆಗುತ್ತೆ ದಂಪತಿ. ಈ ಎಲ್ಲ ವಿಚಾರ ಗೊತ್ತಾದ ನಂತರ ನಿತೀಶ್ ಸುಮ್ಮನೆ ಇರಲ್ಲ, ಮನೆಯೇ ಶಿಫ್ಟ್ ಮಾಡ್ತಾರೆ. ನವೀನ್ ಜೊತೆ ಆದರೂ ಕೂಡ ಪತ್ನಿ ರಂಜಿತಾ ಪದೇ ಪದೇ ಚಾಟಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗುತ್ತೆ. ಯುವತಿ ನವೀನ್ ಪತ್ತೆ ಮಾಡಿದೆ ಈಗ ಜಯನಗರ ಪೊಲೀಸ್ ಇಲಾಖೆ. ಅಂದ್ರೆ ಎಲ್ಲಿ ಹೋಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಿದ್ದಾರೆ. ನಾನು ಗಂಡನ ಜೊತೆ ಹೋಗಲ್ಲ ಅಂತ ಮಹಿಳೆ ಹೇಳ್ತಾಳೆ. ನಾನು ಗಂಡನ ಜೊತೆ ಹೋಗಲ್ಲ ಅಂತ ಹೇಳಿ ಪಿಜಿಗೆ ಹೋಗಿದ್ದಾಳೆ. ಸ್ನೇಹಿತನಿಂದಲೇ ಜಿಮ್ ಟ್ರೈನರ್ ಪತ್ನಿ ಮೇಲೆ ಕಣ್ಣು. ಹಾಗಾಗಿ ಗಂಡನನ್ನ ಬಿಟ್ಟಿದ್ದಾಳೆ ರಂಜಿತಾ. ಪ್ರೀತಿಸಿ ಮದುವೆ ಆಗಿರ್ತಾರೆ ನಿತೀಶ್ ಮತ್ತು ರಂಜಿತಾ. ಮದುವೆ ನಂತರ ನವೀನ್ ಮನೆಯಲ್ಲಿ ಬಾಡಿಗೆಗಿರ್ತಾರೆ. ಬಾಡಿಗೆಗೆ ಬಂದಿದ್ದ ರಂಜಿತಾ ಜೊತೆನೆ ನವೀನ್ಗೆ ಲವ್ ಶುರುವಾಗತ್ತೆ. 5 ವರ್ಷ ಸರ್ ಮದುವೆಗೆ. 5 ವರ್ಷ ಮದುವೆಯಾಗಿ ಜೀವನ ಮಾಡಿ ಚೆನ್ನಾಗಿದ್ವಿ ಸರ್. ಅವ್ರ ಮನೆ ಬಾಡಿಗೆ ಮಾಡ್ಕೊಂಡಿದ್ದೆ ಫ್ರೆಂಡು ಅಂತ. ಬಾಡಿಗೆ ನಾನು ಹೆಂಡ್ತಿ ತಲೆ ಕೆಡಿಸ್ಬಿಟ್ಟು ಅವನು 3 ದಿವಸದಿಂದ ಕರ್ಕೊಂಡೋಗ್ಬಿಟ್ಟು ಎಲ್ಲ ಪಿ ಜಿಲಿ ಇಟ್ಬಿಟ್ಟು ಲಾಯರ್ ಕರ್ಕೊಂಬಂದಿದ್ದಾನೆ ಡೈವರ್ಸ್ ಕೊಡ್ತೀನಿ ಅಂತ. ನಾನು ಹೆಂಡ್ತಿ ಇವಾಗ ನಾನು ಬರೋಲ್ಲ, ನಾನು ಡೈವರ್ಸ್ ಕೊಡ್ತೀನಿ, ನನ್ನ ಫ್ರೆಂಡ್ ಅವನು ಅಂತ ಅವ್ರು ಲಾಯರ್ ಕರ್ಕೊಂಬಂದಿರೋರು ಹೇಳ್ತಾ ಇದ್ದಾರೆ ನನ್ನ ಹತ್ರ. ತಪ್ಪಾಯ್ತಪ್ಪ, ನಾನು ಬರ್ತಿದ್ದಿಲ್ಲ, ಬರೋಲ್ಲ ಅಂದರೆ ಬಿಟ್ಟಿಲ್ಲ, ಕರ್ಕೊಂಬಂದಿದ್ದೀನಿ, ನೀನು ತಪ್ಪಾಯ್ತು ಅಂತ. ನಾವೇನು ಮಾಡ್ಬೇಕು ಸರ್? ಮದುವೆ ಆದಾರೆಲ್ಲ ಏನು ಮಾಡ್ಬೇಕು? ಇಂಥ ನನ್ನ ಮಕ್ಕಳು ಈ ಥರ ಕೆಲಸ ಮಾಡಿದರೆ ಇವ್ರಿಗೇನು ಶಿಕ್ಷೆ ಆಗಲ್ಲ ಸರ್. ಇಂಥವ್ರಿಗೇನು ಶಿಕ್ಷೆ ಆಗಲ್ವ? ಇಂಥವ್ರ ಶಿಕ್ಷೆ ಆದರೂ ನಾವು ನೆಮ್ಮದಿ ಬದುಕ್ತೀವಿ. ಕಂಡರ್ ಹೆಂಡ್ತಿನೇ ಬೇಕಾ? ನಾವು ಏನಕ್ಕೆ ಮದುವೆ ಆಗ್ಬೇಕು ಸರ್? ತಾಳಿ ಕಟ್ಟಿ ನಾವು ಯಾವನಾರ ಕರ್ಕೊಂಡು ಹೋಗ್ಬೋದು. ಕಂಡರ್ ಹೆಂಡ್ತಿನ ಮದುವೆ ಆದ್ರೆ ಕರ್ಕೊಂಡು ಹೋದ್ರೆ ಹೆಂಗಿರುತ್ತೆ ಹೇಳಿ ಜೀವನ? ಬೇರೆ ಹೆಂಡ್ತಿ ನಾವು ಕರ್ಕೊಂಡು ಹೋದ್ರೆ ಆಗುತ್ತಾ? ಕಂಡರ್ ಹೆಂಡ್ತಿನ ಕರ್ಕೊಂಡು ಹೋಗ್ತಾರಲ್ಲ ಹಂಗೆ. ನಾವು ಬೇರೆ ಹೆಂಡ್ತಿ ಕರ್ಕೊಂಡು ಸುಮ್ಮನೆ ಇರ್ತಾರೆ ಅವರು. ಅವ್ರ ಮನೆ ಹೆಣ್ಮಕ್ಳಿಗೆ ನಾವು ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ? ಅವ್ರ ಅಮ್ಮಗೂ ಬಿಡ್ತಾನೆ ಅವನು, ಅಕ್ಕ ತಂಗಿರು ಬಿಡ್ತಾನೆ ಅವನು. ಅವ್ರ ಅಕ್ಕ ತಂಗಿರಿಲ್ಲ ಅವನಿಗೆ. ಬಾಡಿಗೆ ಮನೆ ಮಾಡ್ಕೊಂಡ್ರೆ ತಪ್ಪ ನಾನು ಹೇಳಿ ಸರ್? ಏನು ನನಗೆ ನ್ಯಾಯ ಬೇಕು ಸರ್? ನನ್ನ ಹೆಂಡ್ತಿನೇ ಬೇಕು. ಅವ್ನ ಜೊತೆಗಂತೂ ಕಳ್ಸಲ್ಲ. ನನ್ನ ಜೊತೆ ಊರಿಗೆ ಬರಬೇಕು, ಅವ್ನ ಜೊತೆಗಂತೂ ಕಳ್ಸಲ್ಲ ಸರ್. ನೀವೇ ನನಗೆ ಏನಾದ್ರು ನ್ಯಾಯ ಕೊಡಿಸ್ಬೇಕು, ನೀವೇ ಏನಾದರೂ ಮಾಡಬೇಕು. ನಾನು ನೋಡಿ ಸರ್, ಕಂಪ್ಲೇಂಟ್ ಮಾಡಿದ್ದೀನಿ. 3 ದಿವಸ ಆಯಿತು. ಆಕಿ ಧೈರ್ಯವಾಗಿ ಆಕಿ ಈ ಥರ ಮತ್ತೆ ತಪ್ಪಾಯ್ತಾ ಅಂದಳು ಇವಾಗ ಚೇಂಜ್ ಆಗಂಗೆ ಮಾಡಿದ್ದಾನೆ ಸರ್ ಅವನು. ಚೇಂಜ್ ಆಗಂಗೆ ಮಾಡಿ ಅವ್ರು ಲಾಯರ್ ಹೇಳ್ತಾ ಇದ್ದಾರೆ. ಅವ ಅಮ್ಮಗೆ ನಾನು ಎಷ್ಟು ಹೇಳಿದ್ರೆ ಇವನೇ ಏನೋ ತಲೆ ಕೆಡಿಸ್ಬಿಟ್ಟು ಅವ ಅಮ್ಮಗೆ ಇದು ಮಾಡ್ತಾಯಿದ್ದಾನೆ. ಅವಮ್ಮ ಅವಕ್ಕಿಗೆ ಇಷ್ಟ ಆಯ್ತು ನನ್ನ ಮೇಲೆ, ಆದರೂ ಇವನೇ ಏನೋ ತಲೆ ಕೆಡಿಸಿ ಏನೋ ಎದುರಿಸಿ ಬದರಿಸಿ ಹಂಗೆ ಮಾಡ್ತಾಯಿದ್ದಾನೆ ಅವನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.